ಇದರಲ್ಲಿ ನಿಮ್ಮ ತಂದೆ ಮತ್ತೆ ನಿಮ್ಮ ಅಣ್ಣಂದೇನಾದ್ರು ಸಹಕಾರ ಸಿಕ್ಕಿತ್ತಾ ನೀವು ಈ ಪುಸ್ತಕ ಬರೀತಾ? ನಮ್ಮ ಅಣ್ಣ ಇದ್ದರೆ ಪುಸ್ತಕ ಆಗ್ತಿರ್ಲಿಲ್ಲ. ನಾನು ಅದನ್ನೇ ಕೇಳಬೇಕು ಅಂತ. ನನಗೆ ವಿಷಯ ಸ್ವಲ್ಪ ಮಟ್ಟಿಗೆ ಗೊತ್ತು, ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ ನಿಮ್ಮ ತಂದೆ ಬಗ್ಗೆ ಮತ್ತೆ ನಿಮ್ಮ ಅಣ್ಣನ ಬಗ್ಗೆ ಅಂತ. ಅಲ್ಲ, ಆ್ಯಕ್ಚುಲಾಗಿ ಶಿಲ್ಪ ಅನ್ನೋದ್ರ ಬಗ್ಗೆ ನನಗೆ ಕೇಳಿದ್ದು, ನನಗೆ ಅಭ್ಯಾಸ ಆದ್ದು ಎಲ್ಲ ನಾನು ಚಿಕ್ಕಂದಲ್ಲಿ ಅಂತಂದರೆ ನಾವೇನು ಭಾಳ ದೊಡ್ಡ ಫ್ಯಾಮಿಲಿಗಳು ಅಂತ ಹೇಳೋ ಹಾಗಿಲ್ಲ, ಎಲ್ಲ ಬಡತನದಲ್ಲಿ ಬಂದವರು. ನನಗೆ ಚೆನ್ನಾಗಿ ನೆನಪಿದೆ, ಸ್ಕೂಲ್ಗೆ ಸೇರಿದ್ದೆ, ಪ್ರೈಮರಿ ಸ್ಕೂಲ್ ಸೇರಿ ಮಿಡ್ಲ್ ಸ್ಕೂಲ್ಗೆ ಸೇರಿದೆ. ಮಿಡ್ಲ್ ಸ್ಕೂಲಲ್ಲಿ ಸಂಸ್ಕೃತ ಆಯಿತು. ಸಂಸ್ಕೃತ, ಓಕೆ. ನಾನು ನಮ್ಮ ಅಣ್ಣ ಸಂಸ್ಕೃತ ತಗೊಂಡು ಓದ್ತಾ ಇದ್ದ. ನಾನು ಮೇಷ್ಟ್ರು ಕೇಳೋದು, ಸಂಸ್ಕೃತ ಯಾಕೋ ಇಂಗ್ಲೀಷ್ ಓದು, ಹಿಂದಿ ಅಂತ ಹೇಳಿದೆ, ಹಿಂದಿ ಅಂತ ತಗೊಂಡೆ. ಅದನ್ನು ಬಂದು ಮನೆಯಲ್ಲಿ ಹೇಳಿದೆ, ನಾನು ಹಿಂದಿ ತಗೊಂಡಿದ್ದೀನಿ, ಸಂಸ್ಕೃತ ಬೇಡ ಅಂತ. ನಮ್ಮ ತಂದೆ ಆಗಲೇ ಮಾತಾಡಿದ್ದು, ನೀನು ಸ್ಕೂಲ್ಗೆ ಸೇರಿದೀಯಾ, ಓದ್ತಾ ಇದೀಯಾ, ಏನೂ ಕೇಳಿಸೋಲ್ಲ, ಏನೋ ಹೋಗ್ತಾನೆ, ಹುಡುಗರು ಹೋಗ್ತಾನೆ, ಜೊತೆಯಲ್ಲಿ ಹೋಗ್ತಾ ಇದ್ದಾನೆ ಅಂತ. ಯಾಕಪ್ಪ, ಏನು ಸಂಸ್ಕೃತ ಕಷ್ಟನಾ ಅಂದರು. ಏನಿಲ್ಲ, ನನಗೇನು ಕಷ್ಟ ಇಲ್ಲ, ಜನ ಜಾಸ್ತಿ ಇದ್ದಾರೆ ಹಿಂದಿಯಲ್ಲಿ, ಹುಡುಗರು ಜಾಸ್ತಿ ಇರ್ತಾರೆ, ಪೂಜೆ ಆಗುತ್ತೆ ಅಂತ. ನನಗೇನು ಅಂತಂದರೆ ಅವ್ರಿಗಿದ್ದು ಫೆಸಿಲಿಟಿ, ಸಾಮಾನ್ಯವಾಗಿ ಹೈಸ್ಕೂಲ್ನ ಹೆಡ್ ಮಾಸ್ಟರ್ ಸಮೇತ ಎಲ್ಲ ಮೇಸ್ಟ್ರುಗಳು ಪರಿಚಯ ನಮ್ಮ ತಂದೆಗೆ. ಅದೇನು ಅಂತಂದರೆ ಅವರು ಊರಿನ ಅಫಿಷಿಯಲ್ಸ್ ಲೈನ್ ಇದೆಯಲ್ಲ, ಫೋಟೋಗ್ರಾಫರ್ ಆದ್ದರಿಂದ ಎಲ್ರಿಗೂ ಪರಿಚಯ. ಅವರು ಫೋಟೋಗ್ರಾಫರ್ ಆಗಿದ್ರು ಒಂದು. ಎರಡನೇದು ಅವ್ರಿಗೆ ಎಲ್ಲ ಮೇಸ್ಟ್ರುಗಳು ಗೊತ್ತು. ನಾನು ಯಾಕೆ ಸಂಸ್ಕೃತ ಕೊಡಲಿಲ್ವಾ ಅಂತ ಕೇಳಿದೆ. ಇಲ್ಲ, ನಾನೇ ಹಿಂದಿಗೆ ತಗೊಂಡ್ಬಿಟ್ಟೆ. ಎಷ್ಟನೇ ಕ್ಲಾಸಲ್ಲಿ ಗುರುಗಳೇ? ಎಷ್ಟನೇ ಕ್ಲಾಸಲ್ಲಿ ಇದು? ಸರ್, ಇದು 4 ಆಯಿತು, 5ರಿಂದ 8. 5ನೇ ಕ್ಲಾಸಿಂದ 8. ಯಾವ ಊರು ಗುರುಗಳೇ? ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಸ್ಕೂಲ್. ಈಗಲೂ ಬೇಬಿ ಈಗಲೂ ಇದೆ, ದೊಡ್ಡದು. ಅವ್ರು ಕೇಳಿದ್ದು ಯಾಕೆ ಅಂತ, ಸಂಸ್ಕೃತ ಎಷ್ಟು ಗೊತ್ತು, ನಮ್ಮ ಮನೆ ಹತ್ತಿರದಲ್ಲೇ ಇದ್ದದ್ದು, ಪಕ್ಕದಲ್ಲೇ ಇದ್ದದ್ದು, ಅವ್ರಿಗೆ ಗೊತ್ತಿತ್ತು. ಹೇಗಿದ್ರು ನಮ್ಮ ಅಣ್ಣ ಓದ್ತಾ ಇದ್ದಾನೆ ಸಂಸ್ಕೃತ, ಅಲ್ಲೇ ಪಕ್ಕದಲ್ಲೇ ಮೇಷ್ಟ್ರು, ಅಲ್ಲೋದ್ರೆ ಪಾಠ ಆಗುತ್ತೆ ಅಂತ ತೊಂದರೆ ಇಲ್ಲ, ನೀನು ಎದ್ದೋಗು ಅಂತ ಹೇಳೋ ರೀತಿಯಲ್ಲಿ ಅವರೇನಿಲ್ಲ. ಆಯ್ತು ಬಿಡಪ್ಪ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹಿಂದಿ ಕಲಿತಿದ್ದಾರೆ, ಸಂಸ್ಕೃತಗಳನ್ನು ಕಲಿಬೋದು. ನಾನು ಅಂದದ್ದಷ್ಟೇ. ಅದಕ್ಕೆ ಅವರು ಒಂದು ಸಂಸ್ಕೃತ ನೀನು ಕಲಿಯೋದಕ್ಕೂ ಪಾಠ ಹೇಳೋದಕ್ಕೂ ವ್ಯತ್ಯಾಸ ಇದೆ. ನೀನು ಕಲಿಯೋ ಸಂಸ್ಕೃತ ಕಲಿಬೇಕು ಅಂತ ಹೇಳಿದ್ರು. ಮೇಷ್ಟ್ರು ನನ್ನ ಕಲಿಯೋ ಮತ್ತೆ ಚೇಂಜ್ ಮಾಡೋದಕ್ಕೆ ಬೈತಾರೆ ಅಂತ. ಸರಿ, ನಾನೇ ಬರ್ತೀನಿ ಬಾ. ಅವ್ರು ಇದುವರೆಗೂ ಕ್ಲಾಸ್ ಸೇರಿಸೋದಕ್ಕೆ ಯಾವುದಕ್ಕೂ ಬಂದವರಲ್ಲ, ಅವರೇ ನೇರವಾಗಿ ಬಂದು ಹೇಳಿ ಅವನು ಸಂಸ್ಕೃತಕ್ಕೆ ಹಾಕಿ ಅವ್ರ ಅಣ್ಣನ ಸಂಸ್ಕೃತ ಓದ್ತಾ ಇದ್ದಾನೆ ಅಂತ. ಅದು ನನಗೆ ಗೊತ್ತಾದ ಆಮೇಲೆ ಏನು ಒಂದೇ, ಅಪ್ಪ ಮನೆಯಲ್ಲಿ ಸಂಸ್ಕೃತ ಪುಸ್ತಕಗಳಿವೆ, ನೀನು ಸಂಸ್ಕೃತ ಓದ್ಕೊಳ್ಳೋದು ಸುಲಭ, ನೀನು ಸಂಸ್ಕೃತ ಓದಿದ್ರೆ ಒಳ್ಳೇದಾಗತ್ತೆ ಅಂತ. ಅದರಿಂದ ಏನಾಗಿತ್ತು ಅಂದರೆ, ನಾನು ಈ ಪುಸ್ತಕಗಳನ್ನ ಇವೆಲ್ಲ ಇದೆಯಲ್ಲ, ಅವು ಏನು ಬೆಲೆ ಅದರ ಲೆಕ್ಕ ಗೊತ್ತಿಲ್ಲದೆ ಓದ್ತಾ ಇದ್ದೆ, ನೋಡ್ತಾ ಇದ್ದೆ. ಈ ಕಾಶ್ಯಪ ಶಿಲ್ಪ ನಾನು ಹೇಳಿದ್ನಲ್ಲ, ಇದಿದ್ದು ನಮ್ಮ ತಾತನ ಕಾಪಿ. ಅವ್ರ ತಾತನ ಕಾಪಿ ಟೆಕ್ಸ್ಟ್ ಬುಕ್ಕೇ ಇತ್ತು. ಅದು ಏನು ಅಂದರೆ, ಅದು ನನಗೆ ಗೊತ್ತು, ಈ ಶಿಲ್ಪಶಾಸ್ತ್ರದ ಪುಸ್ತಕ ಅಂದರೆ. ಅದ್ರ ಮೇಲೆ ಏನು ಶಿಲ್ಪಶಾಸ್ತ್ರ ಅಂತ, ಕಾಶ್ಯಪ ಶಿಲ್ಪಶಾಸ್ತ್ರ ಅಂತ ಇರುತ್ತೆ ಅಷ್ಟೇ. ಇದು ಈ ರೀತಿ ನಾನು ಚಿಕ್ಕಂದಲ್ಲೇ ಪ್ರಾರಂಭ ಮಾಡಿದಾಗಲೇ ಈ ಶಾಸ್ತ್ರಗಳ ಪುಸ್ತಕಗಳು ನನಗೆ ಗೊತ್ತಿತ್ತು. ಅದರಿಂದ ಏನು ಅಂತಂದರೆ, ಏನು ಅರ್ಥ ಆಗಲಿಲ್ಲ ಅಂದರೆ ನಮ್ಮ ತಂದೆನೋ ನಮ್ಮ ಅಣ್ಣನ ಯಾರನ್ನೋ ಒಬ್ಬನ ಕೇಳೋದಾಗುತ್ತಿತ್ತು. ಇದಕ್ಕೆ ನಾನು ಕೇಳಿದ್ದಿಷ್ಟೇ, ಈಗ ನಾನು ಚಿತ್ರ ಬರಬೇಕು, ಆ ಚಿತ್ರ ಬರಿತೀಯೇನಿಲ್ಲ, ಬರ್ಕೊಡ್ತೀಯಾ, ಬರ್ಕೊಡು. ಅವನೇನು ಹೇಳಿದ್ದೆಲ್ಲ ಮಾಡಿಕೊಟ್ಟ, ಅದೇನು ತೊಂದರೆ ಆಗಲಿಲ್ಲ. ಆ ಪುಸ್ತಕ ಆಗ್ತಾ ಇದ್ದಿದ್ದಕ್ಕೆ, ಚಿತ್ರ ಬರೀತಾ ಇದ್ದಿದ್ದಕ್ಕೆ ಈ ಪುಸ್ತಕ ಆಯಿತು. ಆ ಚಿತ್ರಗಳೇ ಬರೀಲಿಲ್ಲ ಅಂದ್ಕೊಳ್ಳಿ, ಈ ಪುಸ್ತಕ ಏನು ಕೆಲಸವೂ ಬರಲ್ಲ.
ಈ ಪುಸ್ತಕಗಳಿಗೆ ಶಾಸ್ತ್ರ ಅಂತಂದರೆ ಏನೇನು ಓದಬೇಕು ನನಗೆ ಮೊದಲಿಂದ ಗೊತ್ತು. ಈಗ ಇದರಲ್ಲಿ ಇದೆಯಲ್ಲ ಪುಸ್ತಕ ತಂದು ಇಲ್ಲಿ ಶಾಸ್ತ್ರ ಇಲ್ಲಿ ಹೊರಳ ಲಕ್ಷಣಗಳು ಅದನ್ನು ಬರ್ಕೊಳ್ಳೋದು ಹೇಗೆ, ಅದು ಬರೆದಾದ್ಮೇಲೆ ಏನು ಮಾಡಬೇಕು ಅವೆಲ್ಲ ಇದಾಗ್ತಿತ್ತು. ಆದ್ದರಿಂದ ನನಗೆ ಶಾಸ್ತ್ರದ ಬಗ್ಗೆ ವಿಷಯ ಹೊಸದಾಗೇನು ಕಾಣಿಸ್ಲಿಲ್ಲ. ಅದು ಒಂದು ಬೆಳೆದಾಗ ಅರ್ಥ ಗೊತ್ತಾಗ್ತಾ ಹೋಗುದು, ಬೆಳೆದಿದ್ದಾಗಿಲ್ಲ. ಅದೇ ನೀವು ನಿಮ್ಮ ತಂದೆಯವರು ಸಂಸ್ಕೃತಕ್ಕೆ ಇದು ಮಾಡಿದ್ರಿಂದ ನೀವು ಅದೇ ನೀವು ಹಿಂದಿಯಲ್ಲಿ ಮುಂದುವರೆದಿದ್ರೆ ಆಗ ನನಗೆ ಗೊತ್ತಾಯ್ತು ಸಂಸ್ಕೃತ ನಾನೇ ಓದ್ಕೊಳ್ಳೋದಲ್ಲ, ಓದ್ಕೋಬೇಕು ಸರಿಯಾಗಿ, ಅದರ್ಥ ಆಗಬೇಕು, ಅದು ಬಹಳ ಮುಖ್ಯ. ಅವ್ರನ್ನ ಹೇಳಿದ್ದೆ, ಇರೋ ಮನೆಗೆ ಬೀಳೋ ಪುಸ್ತಕ ಹಾಳಾಗತ್ತೆ, ಅದು ನೀನು ಓದೋಕೆ ಹೋಗದೆ ಇದ್ದರೆ ನಿನ್ನ ಮಕ್ಕಳು ಓದಲ್ಲ, ನೀನು ಓದಲ್ಲ, ಆಗಾಗ ಹೋಗುತ್ತೆ. ಇದರಲ್ಲಿರೋದು ಏನು ಅನ್ನೋದು ಗೊತ್ತಿರಬೇಕಲ್ವ. ಆ ಪುಸ್ತಕ ಏನದು, ಆ ಪುಸ್ತಕ ನಮ್ಗೆ ಉಪಯೋಗ ಆಗುತ್ತೋ ಅಲ್ವೋ ಗೊತ್ತಿಲ್ಲ. ಆ ಪುಸ್ತಕ ಏನಾಗಿದೆ ಏನು ಅನ್ನೋದಷ್ಟಾದರೂ ತಿಳ್ಕೋಬೇಕು. ಅದು ಸಿಕ್ಸಾಗ ನಮ್ಮ ತಾತ ಅವರು ಪುಸ್ತಕ ಸಹಿಸೋರು. ಅಂದರೆ ಅವರಿಗೆ ಸಂಸ್ಕೃತ ಇದ್ರಿಂದ ಪರಂಪರೆ ಇದ್ರಿಂದ ಸುಲಭ ಆಯಿತು. ನಿಮ್ಮ ವಿದ್ಯಾಭ್ಯಾಸ ಏನು ಗುರುಗಳೇ, ಎಷ್ಟು ತನಕ ಕಲ್ತಿದ್ದೀರಿ ನೀವು? ಭಾಳ ಕಡಿಮೆ ಸರ್. ಅಂದರೆ ನೀವು ಮುಖ್ಯವಾಗಿ ಶಿಲ್ಪಶಾಸ್ತ್ರದಲ್ಲೇ ಇಲ್ಲ. ನಾನು ಶಿಲ್ಪಶಾಸ್ತ್ರ ಅಂತ ಓದ್ದವನಲ್ಲ. ಇದನ್ನು ಓದ್ತಾ ಇದ್ದವನು ಅಂದರೆ ಇದು ಮಾಡಿಕೊಂಡು ಶಿಲ್ಪ ಹೆಚ್ಚು ಓದೋಕ್ಕಾಗಲ್ಲ. ಯಾಕೆಂದರೆ ಇದನ್ನು ಟೆಕ್ಸ್ಟ್ ಬುಕ್ಕಾಗಿ ಎಲ್ಲೂ ಇಟ್ಟಿಲ್ಲ, ನಮಗೆ ಪುಸ್ತಕಗಳು. ಆದರೆ ಸಮಯ ಸಿಕ್ಕಾಗೆಲ್ಲ ಅದೇನಿದೇನು ಅಂತ ಹುಡುಕಿ ಅದಕ್ಕೆ ಸಂಬಂಧಪಟ್ಟಿದ್ದು ಮಾಡ್ತಿದ್ದೆ. ಇದು ಪ್ರಾರಂಭ ಆದ ಹೇಗೆ ಅಂತಂದರೆ, ನಾನು ಓದ್ತಾ ಇದ್ದದ್ದುಂಟು, ಈ ಪುಸ್ತಕಗಳ ಪರಿಚಯ ಉಂಟು. ಇದೆಲ್ಲೂ ಯಾರೂ ಅದನ್ನು ಮುಟ್ಟಿ ಅದೇನೋ ಮಾಡ್ತೀವಿ ಅಂತ ಹೇಳೋ ಹಂತದಲ್ಲಿ ಇರಲಿಲ್ಲ. ಇದಕ್ಕೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇರಲಿಲ್ಲ. ಇದು ಈ ಪುಸ್ತಕ ಮಾಡಿ ನಾನು ಮಾಡೋಕ್ಕಾಗತ್ತೆ, ಮಾಡ್ಬೋದು, ಆ ಯೋಚನೆಗಳಿರಲಿಲ್ಲ. ಇಲ್ಲ. ಇದು ನನಗೆ BSc ಓದಿದೆ, ಓದಿ ಕೆಲಸಕ್ಕೆ ಸೇರಿದೆ. BSc ಇದೆ. ಆ BScಗೆ ಓದಿದ ಮೇಲೆ ಬೇರೆ ಬೇರೆ ಇದರಲ್ಲಿ ಯಾವುದು ಪುಸ್ತಕ ಈ ಪುಸ್ತಕ ಅಂತ ಹೇಳಿದೆ. ಒಂದು ಕಡೆ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಶಿಲ್ಪ, ಅದು ಶಿಲ್ಪಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾಸ್ ಮಾಡಿಕೊಂಡು ಪಾಠಗಳು ಮಾಡೋದು ಇದೆ, ಅದ್ರ ಬಗ್ಗೆ ಯೋಚನೆ ಆಯಿತು. ಆ ಯೋಚನೆ ಮಾಡಿದಾಗ ಪುಸ್ತಕ ಆಗಬೇಕು, ಟೆಕ್ಸ್ಟ್ ಬುಕ್ಗಳಿಲ್ಲ, ಅದು ಬೇರೆ ಬೇರೆ ಇದೆಲ್ಲ ಆಯಿತು ಅಂತೇಳಿ ಸಿಕ್ಕಾಗ ಟೆಕ್ಸ್ಟ್ ಬುಕ್ಗಳಾಗಬೇಕು ಅಂದಾಗ ತೊಂದರೆ ಪ್ರಾರಂಭ ಆಯಿತು. ಅದುವರೆಗೂ ನನಗೇನು ಇದು ನಾನು ಕೆಲಸದಲ್ಲಿದ್ದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದಾದ ಮೇಲೆ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡು ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಇಟ್ಕೊಂಡು ಅಲ್ಲಿ ಕಾಲೇಜ್ ಮಾಡಿದೆ. ಅದು ಮಾಡಿದ್ದು ಅದಕ್ಕೆ ಒಂದು ದೊಡ್ಡ ಕೆಲಸ. ನಾನು ಓದಿದ್ದು ಜಾಸ್ತಿ ಓದಲಿಲ್ಲ ಸರ್, BSc ಓದಿದೆ. ಎಲ್ಲಿ ಮಾಡಿದ್ದು ಗುರುಗಳೇ ಇದು BSc? ಚಿಕ್ಕಬಳ್ಳಾಪುರ. ಯಾವ ಊರಲ್ಲಿ ಮಾಡಿದ್ದು BSc? ಮೈಸೂರು ಯೂನಿವರ್ಸಿಟಿ, ಮಹಾರಾಜ ಕಾಲೇಜ್. ಅಲ್ಲಿ ಓದಿದೆ. ಅಲ್ಲಿ ಓದಿದ ಮೇಲೆ ಇದು ನಾನು ಕನ್ನಡ ಓದಿದ್ದು ಕಡಿಮೆ, ಅದೇ ಸಂಸ್ಕೃತ ಅಂದ್ಕೊಂಡು ಸಂಸ್ಕೃತದಲ್ಲಿದ್ದು, ಕನ್ನಡ ಹೆಚ್ಚು ಓದೇ ಇಲ್ಲ. ನಾನಲ್ಲಿ ನಾರಾಯಣ ಸ್ವಾಮಿ ಅಂತ ಒಬ್ಬ ಫ್ರೆಂಡ್ ಸಿಕ್ಕರು, ಕೆಲಸದಲ್ಲಿ ಸೇರಿದಾಗ ಅಕೌಂಟ್ಸಲ್ಲಿ ಇದ್ದರು. ಯಾವ ಕೆಲಸ ಸ್ವಾಮಿ? ಯಾವ ಇದರಲ್ಲಿ? ಇದು ನಾನು BEML ಸೇರಿದ್ದೆ ಸರ್. BEML ಬೆಂಗಳೂರು ಯೂನಿಟು, ಬೆಂಗಳೂರು ಯೂನಿಟಲ್ಲಿ ಇದ್ದೆ. ಕೆಲಸ ಮಾಡಿದವರು ನೀವು? BEML ಅಲ್ಲಿ ಕೆಲಸ ಮಾಡಿದವರು? ಹೌದು. ಅದ ನನ್ನ ಸರ್ವಿಸೇ BEML. BSc ಆದ್ಮೇಲೆ? BSc ಆದ್ಮೇಲೆ ಕೆಲಸ ಅದೇ ಇದೆ. ಎಷ್ಟು ವರ್ಷ ಮಾಡಿದ್ರಿ ಗುರುಗಳೇ ನೀವು ಕೆಲಸ? 37 ವರ್ಷ ಸರ್. 37 ವರ್ಷ. ಫುಲ್ ಸರ್ವಿಸ್. ಅಲ್ಲಿ ಏನಾಯ್ತು ಅಂತಂದರೆ, ನಾನು ಕನ್ನಡ ಓದಿಲ್ವಲ್ಲ, ಕನ್ನಡ MA ಮಾಡಬೇಕು ಅಂತಂದ್ರೆ ಅದಕ್ಕೆ ಪರ್ಮಿಷನ್ ಎಲ್ಲಿದೆ, ಡಿಗ್ರಿ ಆದರೆ ಆಗುತ್ತೆ ಅಂತ ಕರ್ನಾಟಕ ಯೂನಿವರ್ಸಿಟಿಯಲ್ಲಿದೆ. ಕನ್ನಡ ಓದಬೇಕಾಗಿಲ್ಲ, ಡಿಗ್ರಿ ಇದ್ದರೆ ಸಾಕು. ಅದು ಕೇಳಿದ್ರೆ ಅವರು ಡಿಗ್ರಿ ಲೆಕ್ಕ ಹಾಕ್ಕೊಂಡ್ರು, ಮಾಡಿಕೊಂಡ್ರು, ಸೇರಿದೆ.
ನನಗೆ ಕನ್ನಡ ಕಷ್ಟ ಅನ್ನಿಸ್ಲಿಲ್ಲ. ಅದು ಒಂದು ಸುಲಭ ಅಂದರೆ ಕನ್ನಡ ಓದದೆ ಬರೀ ಸಂಸ್ಕೃತ ಓದ್ಕೊಂಡು ಬಂದರೂ ಏನೂ ತೊಂದರೆ ಆಗೋಲ್ಲ. ಈಗ ಏನು ನೀವು ಕಾವ್ಯಗಳು ಅಂತ ಇಟ್ಕೊಂಡಿದ್ದೀರ, ದೊಡ್ಡ ದೊಡ್ಡ ಕಾವ್ಯಗಳು, ಆ ಕಾವ್ಯಗಳನ್ನು ಸುಲಭವಾಗಿ ಅರ್ಥ ಮಾಡ್ಕೋಬೋದು ಸಂಸ್ಕೃತದಲ್ಲಿ. ರನ್ನನ ಪಂಪಭಾರತ ಅರ್ಥ ಆಗುತ್ತೆ. ನಾನು ಟೆಕ್ಸ್ಟ್ ಬುಕ್ ಓದಿದ್ದೆ, ಅದು ಕನ್ನಡ ಓದಿಲ್ಲ. ಕನ್ನಡ ಓದೋದಕ್ಕೆ ಅರ್ಥ ಆಗೋಲ್ಲ ಅಂತಾರೆ. ಅದು ಈ ರೀತಿ ಏನಾಯಿತು ಅಂದರೆ ನೇರವಾಗಿ ಓದಿದೆ. ಓದಿದ್ಮೇಲೆ ಹಂಪಿ ಯೂನಿವರ್ಸಿಟಿ ಇತ್ತು. ಹಂಪಿ ಯೂನಿವರ್ಸಿಟಿಯಲ್ಲಿ ಅಲ್ಲಿ PhD ಬರೀಬಹುದು ಅಂತ PhDಗೆ ಇದು ಕೊಟ್ಟರು, ಪರ್ಮಿಷನ್ ಕೊಟ್ಟು ಇದು ಮಾಡಿದಾಗ ನಾನು ಕನ್ನಡ ಮಹಾಭಾರತಗಳಲ್ಲಿ ಶಿಲ್ಪ ಮತ್ತು ಶಿಲ್ಪಿ ಅಂತ ತಗೊಂಡು 3-4 ಮಹಾಭಾರತಗಳು ತಗೊಂಡು ಒಂದು ಥೀಸಿಸ್ ಬರೆದೆ. ಆ ಥೀಸಿಸ್ಗೆ ಡಿಲೀಟ್ ಆಯಿತು ಡಿಗ್ರಿ. ಅದು ಎಲ್ಲ ನಾನೇ ಮಾಡಿರೋದು, ನನ್ನದೇ ಯಾವ ಗೈಡೆನ್ಸು ಇಲ್ಲ, ಎಂಥದ್ದು ಇಲ್ಲ, ನಾನೇ ಬರೆದಿದ್ದು. ನೀವೇ ಬರೆದದ್ದು. ಇದರಲ್ಲಿ ಏನಾಯಿತು ಅಂದರೆ ಶಿಲ್ಪ ಮತ್ತು ಶಿಲ್ಪಿ ಮಹಾಭಾರತಗಳು ಅಲ್ಲಿ ಯೂನಿವರ್ಸಿಟಿಯಲ್ಲಿ ಹಳೆಗನ್ನಡದ ಟೆಕ್ಸ್ಟ್ಗಳು ಮತ್ತು ಇವು ತಗೊಂಡು ಮಾಡೋರು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಏನೋ ಮಾಡಿ ಕೊಟ್ಟರು. ಡಿಗ್ರಿ ಆಯ್ತದು. ನಾನು ಓದಿರೋದು ಇಷ್ಟೇ. ಇದು ಇವತ್ತಿಗೆ ಹೇಳ್ತಾರೆ ಹಳೆಗನ್ನಡ ತಗೊಂಡು ಪೇಸ್ಟ್ ಮಾಡೋಣ ಅಂತ. ಭಾಳ ಕಷ್ಟ ಆಗುತ್ತೆ, ಅದಾಗುತ್ತೆ. ಹಳೆಗನ್ನಡ ಇದೆಲ್ಲ ಮೈಸೂರು ಇದರಲ್ಲಿ ಈ ಕನ್ನಡದಲ್ಲಿ ತುಂಬ ತಪಸ್ಸು ಇದೆ ಅಂತ ಏನಾದರೂ ಅಂದ್ಕೊಳ್ಳಿ ಆಯಿತು. ಅದು ತಗೊಂಡಾಗ ಇದು ಬಂತು ಸರ್. ಶಿಲ್ಪ ಅನ್ನೋದು ಇದೆಯಲ್ಲ, ಆ ಶಿಲ್ಪಕ್ಕೆ ಇದು ಮಾಡಿದ್ದು ಆಗ ಟೆಕ್ಸ್ಟ್ ಬೇಕು. ನಿಮ್ಮ ಪುಸ್ತಕ ಬರೀಬೇಕಾದ್ರೆ ನಿಮ್ಮ ತಂದೆಯವ್ರದ್ದು ನಿಮ್ಮ ಅಣ್ಣನವ್ರದ್ದು ಅಭಿಪ್ರಾಯ ಏನಿತ್ತು ಅಂತ? ಅದೇನಿಲ್ಲಮ್ಮ, ಅವ್ರು ಹೇಳಿದ್ನಲ್ಲ, ಆ ಪುಸ್ತಕ ಆಗೋದಕ್ಕೆ ಅವರು ಇದೇನು ತೊಂದರೆ ಅಲ್ಲ, ಇದೆ ಭಾಳ ಒಳ್ಳೆ ಕೆಲಸ ಇದು ಅಂತ ಹೇಳ್ತಾ ಇದ್ರು. ಅದು ಯಾಕೆ ಅಂತಂದರೆ ಕಷ್ಟ, ಕನ್ನಡದಲ್ಲೇ ಕಷ್ಟ ಆಗ್ತಾ ಇದೆ, ಅದಾಗುತ್ತೆ, ಇದು ಅದು ಆಗ್ಬೋದು ಅಂತ. ಅಂದರೆ ಇದೆಲ್ಲ ನೀವು ಕೆಲಸ ಬಿಟ್ಟ ಮೇಲೇ ಮಾಡಿದ್ದು ಇದೆಲ್ಲ? ಹೌದು, ಎಲ್ಲ PhD ಹೌದು, ಇದೆಲ್ಲ ಮಾಡಿ ಆಮೇಲೆ ನೀವು ಇದೆಲ್ಲ ಹೌದು ಬರೆದದ್ದು. ಅದು ಏನಾಯಿತು ಅಂದರೆ ನಾನು PhD ಥೀಸಿಸ್ ಆ ಥೀಸಿಸ್ಗೆ ಆಗ ವ್ಯಾಲ್ಯೂಯರ್ ಆಗಿದ್ದು ಶೆಟ್ಟರ್ ಅಂತ ಹೇಳಿದ್ದು. ಅವರು ಐಜೆನ್ಸಿಯಲ್ಲಿದ್ದರು. ಐಜೆನ್ಸಿಯಲ್ಲಿದ್ದಾಗ ಅವರೊಂದು ಕಲಬುರ್ಗಿ ಅಂತಿದ್ರು, ಅವರು VC. ಅವ್ರಿಗೆ ಫೋನ್ ಮಾಡಿ ಜ್ಞಾನಾನಂದ ಅವ್ರನ್ನ ಸ್ವಲ್ಪ ಬರಲಿಕ್ಕೆ ಹೇಳಿ ಅಂತ ಹೇಳಿದ್ದಾರೆ. ಅವರು ಇಲ್ಲೇ ಬೆಂಗಳೂರಿನಲ್ಲೇ ಇದ್ದರು, ಇಲ್ಲೇ ಈ ಕೊನೆ ಇದರಲ್ಲಿ. ಅಲ್ಲಿ ಹೋಗಿ ಕೇಳಿದಾಗ ಅವರು ಒಂದು ಪ್ರಶ್ನೆ ಕೇಳೋದು, ನೀವು ಶಿಲ್ಪಶಾಸ್ತ್ರ ಎಡಿಟ್ ಮಾಡಿದ್ದೀರಿ, ಶಿಲ್ಪಶಾಸ್ತ್ರ ಗೊತ್ತು ನಿಮಗೆ, ಈ ಶಾಸ್ತ್ರದಲ್ಲಿ ಹೇಳಿರೋ ಹಾಗೆ ವಿಗ್ರಹ ಮಾಡ್ತಾರಾ? ಅವ್ರ ಪ್ರಶ್ನೆ ನನ್ನ ತೀರಾ ಸಿಂಪಲ್ ಇದು ಸರ್, ಇದು ಶಿಲ್ಪಶಾಸ್ತ್ರ ಅಂತಿರೋದು. ಈ ಪುಸ್ತಕದ ಪ್ರಕಾರ ಶಿಲ್ಪ ಮಾಡೋಕ್ಕಾಗಲ್ಲ ಅಂದರೆ ಇದು ಬಿಸ್ನೆಸ್ಸು. ಅದಿರೋದು ಇದನ್ನು ನೋಡಿಕೊಂಡು ಶಿಲ್ಪ ಮಾಡೋದಕ್ಕೆ, ಅದನ್ನು ಅನುಸರಿಸಿದ್ರೆ ಶಿಲ್ಪ ಆಗುತ್ತೆ. ಅವರು ಪ್ರಶ್ನೆ ಕೇಳೋದು, ನಾನು ಶಿಲ್ಪಿಗಳನ್ನ ಕೇಳಿದ್ದೀನಿ, ಒಬ್ಬರು ಆಗಲ್ಲ, ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ. ನಾನೇನು ಅರ್ಥ ಹೇಳೋಕ್ಕಾಗಲ್ಲ ಸರ್, ಅವ್ರು ಇಷ್ಟ ಅದು. ಬಟ್ ಯಾವನು ನಾನು ಶಿಲ್ಪಶಾಸ್ತ್ರದ ಪ್ರಕಾರ ಮಾಡೋಕ್ಕಾಗಲ್ಲ ಅಂದರೆ ಅವನು ಅಯೋಗ್ಯ, ಶಿಲ್ಪ ಗೊತ್ತಿಲ್ಲ ಅಂತ. ಅದು ನಿಜವಾಗಿ ಹೇಳುವುದಾದ್ರೆ ಇದರ ಪ್ರಕಾರನೇ ಆದರೆ ಮಾತ್ರ ಅದು ಆಗಬೇಕು. ಈಗ ಅದಕ್ಕೊಂದು ಅರ್ಥ. ಅದು ನಾನು ಹೇಳಿದೆ ಅವ್ರಿಗೆ, ಆಮೇಲೆ ಅಲ್ಲಿ ತೋರಿಸ್ದೆ. ಈಗ ಇದರ ಪ್ರಕಾರ ಒಂದು ವಿಗ್ರಹ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ವಿ, ಅವನಿಗೆ 15 ದಿನ ಸಮಯ ಕೊಡ್ತಾ ಇದ್ವಿ, ಮಾಡು ಅಂತ ಹೇಳ್ತಿದ್ವಿ. ಅವನು ಅದನ್ನು 10 ದಿನಕ್ಕೆ ಮುಗಿಸ್ತಾನೆ. ಅರ್ಥ ಇದು. ಈಗ ನಾನು ಏನೋ ದೊಡ್ಡ ಇದಾಗುತ್ತೆ ಅಂತ 15 ದಿನ ಲೆಕ್ಕ ಹಾಕಿದ್ದೀನಿ, ಅಂದರೆ 10 ದಿನಕ್ಕೆ ಮುಗಿಸ್ಕೊಡ್ತಾನೆ. ಶಾಸ್ತ್ರದ ಪ್ರಕಾರ ಹೇಳೋದು ಮಾತ್ರ ಮಾಡಿದ್ರೆ
ಸಮಯ ಉಳಿಯುತ್ತೆ, ಕರೆಕ್ಟಾಗಿರುತ್ತೆ, ಏನು ತೊಂದರೆ ಆಗಲ್ಲ. ಅವರು ಅದನ್ನು ಲೆಕ್ಕ ಹಾಕಿ ಒಂದು ಅಲ್ಲಿ ಮಾಡಿಸಿದ್ದಾರೆ. ಈಗ ಐಜೆನ್ಸಿಯಲ್ಲಿ ಇದೆ ವಿಗ್ರಹಗಳು, ಡೆಲ್ಲಿಯಿಂದ ಕರೆಸಿದ್ರು. ಕರೆಸಿ ನೋಡಿ ಅವರು ಓದಿದ್ರೆ ಶಾಸ್ತ್ರದ ಪ್ರಕಾರ ಮಾಡ್ತಿದ್ದಾರೆ. ಅವರು ಎಲ್ಲ ಮಂತ್ರಗಳು ಇವೆಲ್ಲ ಹೇಳಿ ಇದೆಲ್ಲ ಮಾಡ್ತಾರೆ. ಇದಿದೆ ನೋಡಿ ಇದು. ಅಲ್ಲಿಂದ ಏನಾಯಿತು ಅಂದರೆ ಶಾಸ್ತ್ರದ ಪ್ರಕಾರ ಆಯ್ತಲ್ವಾ ಅದು. ಆ ಶಾಸ್ತ್ರದ ಪ್ರಕಾರ ಆಗ್ತಿರೋದಕ್ಕೆ ಇದು ಫಸ್ಟು ಟೈಮು ಇಂಡಿಯಾದಲ್ಲಿ ಆಗ್ತಾ ಇರೋದು. ನಾವು ಮಾಡ್ತಿರೋದು ಶಾಸ್ತ್ರನ ಇಟ್ಕೊಂಡು ಶಿಲ್ಪ ಮಾಡೋದು ಚೆನ್ನಾಗಾಗುತ್ತೆ, ಏನು ತೊಂದರೆ ಇಲ್ಲ. ಅಲ್ಲೇ ಅವ್ರು ಪ್ರಾರಂಭ ಮಾಡಿದ್ರು ಶಾಸ್ತ್ರದ ಪ್ರಕಾರ ಶಿಲ್ಪ ಮಾಡೋಕ್ಕಾಗತ್ತೆ ಅಂತ. ಇದುವರೆಗೂ ನಾನು ಮಾಡಿರೋದು ಆಗಿರೋ ಇದು ಸರ್, ಶಾಸ್ತ್ರದ ಪ್ರಕಾರ ಮಾಡಿದ್ದು 6 ತಿಂಗಳಾಗುತ್ತೆ ಅನ್ನೋದು 15 ದಿನ 20 ದಿನ 3 ದಿನ 48 ದಿನಕ್ಕೆ ಜಾಸ್ತಿ ಯಾವುದೂ ಮಾಡಿಲ್ಲ. ಅದೇನು ಅಂತ ಏನಿಲ್ಲ ಮಾಡಿ ನೀವು ಈಗ ಶಿಲ್ಪಿ ಆದವನು ದಿನವೆಲ್ಲ ಕೆಲಸ ಮಾಡೋಲ್ಲ, ಸುಮ್ಮನೆ ಹೇಳ್ತಾರೆ. ಈಗ ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸಂಜೆ ಒಂದೇ ಮಾಡಿ ಕೂತ್ಕೊ ಅಂತ ಹೇಳಿದ್ರೆ ಮತ್ತೆ ರಾತ್ರಿಗೆ ಅವನು ಎದ್ದೋಗೋದು ಹೊರಗಡೆ. ಆ ರೀತಿ ಮಾಡಿದ್ರೆ ಒಬ್ಬ ಕೆಲಸ ಮಾಡಿದ್ರೆ ಸಾಮಾನ್ಯವಾಗಿ ಒಂದು ವಾರ 10 ದಿನ ಅಂತ ಕಂಟಿನ್ಯೂಸ್ ಆಗಿ 6 ತಿಂಗಳ ಕೆಲಸ 1 ತಿಂಗಳಲ್ಲಿ ಮಾಡ್ತಾರೆ ಸರ್. 6 ತಿಂಗಳ ಕೆಲಸ 1 ತಿಂಗಳಲ್ಲಿ. ಶ್ರೀಮಂತರು ಉಂಟಾ? ಅವನಿಗಿಂತ ಶ್ರೀಮಂತರು ಉಂಟಾ ಸರ್? ಇಲ್ಲ, ಖಂಡಿತ ಇಲ್ಲ. ಅಂದರೆ ನೀವೇನು ಅಂದರೆ ಬಡವರು ಆಗಿರಬೇಕು ಅಂದ್ಕೊಂಡು ಮಾಡೋರು. ಕೆಲಸದಿಂದ ಬಡತನ ಆಗಲ್ಲ. ಕೆಲಸ ಮಾಡೋದ್ರಲ್ಲಿ ಇಲ್ಲಲ್ಲ ನನಗೆ ದುಡ್ಡು ಬೇಡ, ನಾನು ಬಡವಾಗೇ ಇರ್ತೀನಿ ಅಂತ ಹೇಳ್ಕೊಂಡು ಹೇಳೋದು. ಈ ಕೆಲಸದಲ್ಲಿರೋ ದೊಡ್ಡ ತೊಂದರೆ ಇದೆ. ಇವರು ಸಿಸ್ಟಮ್ಯಾಟಿಕ್ಕಾಗಿ ಇರೋಕ್ಕೆ ಹೋಗಲ್ಲ. ಈ ಪುಸ್ತಕದಲ್ಲಿ ಆಯ ಮತ್ತೆ ಅಂಗುಲ ಅಂತ ಎಲ್ಲ ಹೇಳಿದ್ರಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ನೀವು ಬರ್ದಿರೋದ್ರ ಬಗ್ಗೆ ಒಂಚೂರು ಹೇಳಿ ಗುರುಗಳೇ. ಒಂದು ಶಿಲ್ಪನ ರಚನೆ ಮಾಡಬೇಕು ಅಲ್ಲ ಕಷ್ಟ ಅದು. ಅದೊಂದು ಕೆಲಸ. ಅದು ಸ್ಕೂಲಲ್ಲಿ ಆಗೋ ಪಾಠ ಒಂದು, ಅದು ಹೇಳೋದು ಆಮೇಲೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದು ಇದೆಯಲ್ಲ, ಇದ್ದಿದ್ದು ಕಷ್ಟ. ಆ ಅಂಶ ಬಿಟ್ಬಿಡಿ. ನೀವು ಬೇಕಾದ ಆಯಾದಿಗಣದ ಬಗ್ಗೆ ತಿಳ್ಕೊಳ್ಳಿ ಅಂತ ಅವ್ರಿಗೆ ಹೇಳಿ. ಓದುಗರಿಗೆ ಬೇಕು ಅಂದರೆ ಅದ್ರ ಬಗ್ಗೆ ಕೇಳಿ ಯಾರಾದರೂ ಹೇಳ್ಕೊಡ್ತಾರೆ ಶಿಲ್ಪಿಗಳು. ಅದು ಮೊಟ್ಟ ಮೊದಲು ನಿಮ್ಮ ಇದಕ್ಕೆ ಸೇರಿದ್ದು ಎಂಥದಮ್ಮ, ಜ್ಯೋತಿಷಕ್ಕೆ. ಆ ಜ್ಯೋತಿಷಕ್ಕೆ ಸೇರಿದ್ದು ಲೆಕ್ಕ ಬೇರೆ. ಮೊದಲು ಜ್ಯೋತಿಷ್ಯ, ಎರಡನೇದು ಲೆಕ್ಕ. ಆ ಲೆಕ್ಕಗಳು ಹಾಕ್ಕೊಂಡು ಅದನ್ನೆಲ್ಲ ಮಾಡೋದು ತುಂಬ ಕಾಂಪ್ಲಿಕೇಟೆಡ್, ತುಂಬ ಕಾಂಪ್ಲಿಕೇಟೆಡ್ಡು. ತೊಂದರೆಗಳು ಜಾಸ್ತಿ, ಆಮೇಲೆ ಕನ್ಫ್ಯೂಷನ್ ಜಾಸ್ತಿ. ಅದರಿಂದ ಬೇಡ, ಅದನ್ನು ಬಿಟ್ಬಿಡಿ. ಇಂಪಾರ್ಟೆಂಟ್ ಅದರದ್ದು ಹೇಳಿ ಅಷ್ಟೇ. ತಿಳ್ಕೊಳ್ಳಿ ಅಂದರೆ ತಿಳ್ಕೊಳ್ಳಿ, ಅಂದರೆ ಬೇರೆಯವ್ರನ್ನ ತಿಳ್ಕೊಳ್ಳಿ ಅಥವಾ ಓದಿ ತಿಳ್ಕೊಳ್ಳಿ, ಇನ್ನೊಬ್ಬರ ಹತ್ರ ಕೇಳಿ ತಿಳ್ಕೊಳ್ಳಿ. ಆ ರೀತಿ ಮಾಡಿ. ಒಂದು 5 ನಿಮಿಷದಲ್ಲಿ ಅದರ ವಿವರಣೆ ಕೊಡಕ್ಕೆ ಆಗೋದಿಲ್ಲ, ತುಂಬ ದೊಡ್ಡ ಪ್ರೊಸೀಜರ್. ಅಲ್ಲ, ದೊಡ್ಡದಲ್ಲಮ್ಮ, ಅದು ಬಹಳ ಇಂಪಾರ್ಟೆಂಟು. ಒಂದು, ಈಗ ಅವರೊಂದು ವಿಗ್ರಹ ಮಾಡಿಸ್ತಿದ್ದಾರೆ. ವಿಗ್ರಹ ಮಾಡಿಸೋ ವಿಗ್ರಹ ಅವರ ಜನ್ಮಜಾತ ನಕ್ಷತ್ರ ಅಂತಿದೆ. ಹೌದಮ್ಮ, ಒಂದು ಜನ್ಮ ನಕ್ಷತ್ರ, ಇನ್ನೊಂದು ಎರಡನೇದು ನಾಮ ನಕ್ಷತ್ರ, 2 ಇದೆ. ಕೆಲವರು ನಾಮ ನಕ್ಷತ್ರ ಸರಿ ಆಗುತ್ತೆ ಅಂತಾರೆ, ಇನ್ನು ಕೆಲವರು ಇಲ್ಲ ಜನ್ಮ ನಕ್ಷತ್ರ ಆಗಬೇಕು ಅಂತಾರೆ. ಅವು ಎರಡರಲ್ಲೂ ವ್ಯತ್ಯಾಸ ಇದೆ. ನಾಮ ನಕ್ಷತ್ರ ಬೇರೆ ಇರುತ್ತೆ, ಜನ್ಮ ನಕ್ಷತ್ರ ಬೇರೆ ಇರುತ್ತೆ. ಅದನ್ನೇ ಲೆಕ್ಕ ಹಾಕ್ಕೊಂಡು ಅದನ್ನೇ ಏನು ಬ್ಯಾಲೆನ್ಸ್ ಮಾಡಿ ನೀವು ಲೆಕ್ಕ ಹಾಕಿ ಎತ್ತರ ಲೆಕ್ಕ ಹಾಕಬೇಕು. ಅದರಿಂದ ಕಾಂಪ್ಲಿಕೇಟೆಡ್, ಬಿಟ್ಬಿಡಿ. ನಿಜ, ನಂಗೆ ಈಗ ಅರ್ಥ ಆಯ್ತು ಗುರುಗಳೇ ಯಾಕೆ ಹೇಳಿದ್ ನೀವು ಅಂತ. ಇಷ್ಟೆಲ್ಲ ಇದೆ ಅಂತ ನಿಜ ನಂಗೆ ಗೊತ್ತಿರಲಿಲ್ಲ. ಅಲ್ಲ, ಇಲ್ಲಿ ಸಿಗುತ್ತೆ. ಈ ಕೋಷ್ಟಕಗಳಲ್ಲಿ ಇಲ್ಲಿ ಬರ್ದಿದ್ದೀರಲ್ಲ ನಕ್ಷತ್ರ ಮತ್ತೆ ಇದೆಲ್ಲ ಸಿಗುತ್ತಮ್ಮ. ಇದು ಲೆಕ್ಕ ಹಾಕಿದೆ. ಇಲ್ಲಿ ಈ ಎತ್ತರಗಳು ಇವೆಲ್ಲ ಇದೆಯಲ್ಲ, ಇವೆಲ್ಲ ಬೇರೆ.
ಈ ತಾರಾಬಲ ಎಲ್ಲ ಲೆಕ್ಕ ಹಾಕಿ ಆಯಾದಿ ಗಣಿತ ಎಲ್ಲ ಲೆಕ್ಕ ಹಾಕಿ ಕೊಡುತ್ತೆ, ಸಿಗುತ್ತೆ. ಅಂದ್ರೆ ನಾವ್ ಇವಾಗ ಯಾರಾದ್ರೂ ಒಬ್ರು ಶಿಲ್ಪನ ಮಾಡಿಸ್ಬೇಕು ಅಂತ ಬಂದಾಗ ಅವರ ಜನ್ಮ ನಕ್ಷತ್ರ ಮತ್ತೆ ಅವರ ಜಾತಕದ ಫಲವಾಗಿ ಯಾವ ಮೂರ್ತಿ ನಮ್ಗೆ ಸೂಟ್ ಆಗತ್ತೆ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಮಾಡ್ಕೊಡೋದಕ್ಕೆ ಅನುಕೂಲ ಆಗತ್ತೆ ಅಂತ ಅದು ಇದ್ರಲ್ಲಿ ಸಿಗುತ್ತೆ. ಅದು ಕೆಲವರು ತಗೊಳ್ತಾರೆ, ಕೆಲವರು ಬೇಡ ಅಂತಾರೆ, ಕೆಲವರು ಏನೇನೋ ಆಗುತ್ತೆ. ಇದರಲ್ಲಿ ಲೆಕ್ಕ ಹಾಕೋಕ್ಕಾಗತ್ತೆ. ಈಗ ಇದರಲ್ಲಿ ಕೋಷ್ಟೆಗಳಿದೆಯಲ್ಲ, ಈ ಕೋಷ್ಟೆಗಳಲ್ಲಿ ಲೆಕ್ಕ ಹಾಕೋಕ್ಕಾಗತ್ತೆ. ಲೆಕ್ಕ ಹಾಕಿ ಹೇಳ್ಬೋದು. ಇಲ್ಲಿ ಕೆಲವು ಇದೆ, ಅಳತೆಗಳಿದೆ. ಈ ಅಳತೆಗಳನ್ನ ಲೆಕ್ಕ ಇಟ್ಕೊಂಡು ಅದನ್ನು ಲೆಕ್ಕ ಹಾಕ್ಕೊಂಡು ಹೇಳೋಕ್ಕಾಗತ್ತೆ. ಅಂದರೆ ಇದು ಸಂಪೂರ್ಣ ಕ್ಯಾಲ್ಕುಲೇಷನ್. ಮೊದಲೇ ಅಂಕಗಣಿತ ಗೊತ್ತಿಲ್ಲ ಸರ್. ಗಣಿತ ಅಂದರೆ ತಲೆನೋವು ಅಂತ ಹೇಳೋರು ಇದ್ದಾರೆ. ನಿಜ, ಜಾಸ್ತಿ ಜನ ತಲೆನೋವು ಗಣಿತ ಇಷ್ಟಪಡೋದವರು ಜಾಸ್ತಿನೇ ಇರ್ತಾರೆ. ಅದರಲ್ಲಿ ಈ ರೀತಿ ಇದು ಅವಕ್ಕೋಸ್ಕರ ಅವ್ರು ಕೊಟ್ಟಿದ್ದು ಲೆಕ್ಕ ಕೊಟ್ಟಿದ್ದು ಈಗ 1.5 ಅಡಿ ಇರಬೇಕು. ಆ 1.5 ಅಡಿ ಸರಿನೇ ಅಲ್ವಾ, ಇಲ್ಲಿ ಸಿಗುತ್ತೆ, ಲೆಕ್ಕ ಹಾಕ್ಬೋದು. 1.5 ಅಡಿ ಎತ್ತರಕ್ಕೆ ವಿಗ್ರಹ ಇದ್ದರೆ ಮಾಡೋದಲ್ಲ, ಒಳ್ಳೆಯದ ಕೆಟ್ಟದ ಸಿಗುತ್ತೆ. ಅದನ್ನು ಕಂಡುಹಿಡಿದ್ರೆ ಸಾಕು ಅಂತ ಹೇಳ್ತಾ ಇರೋದು. ಆ 1.5 ಅಡಿ ಎತ್ತರ, 1.25 ಅಡಿ ಎತ್ತರ, ಅದು ಎಲ್ಲಿ ಲೆಕ್ಕ ಹಾಕಬೇಕು, ಹೇಗೆ ಲೆಕ್ಕ ಹಾಕಬೇಕು ಎಲ್ಲ ಗೊತ್ತಾಗುತ್ತೆ. ಅಂದರೆ ಇದೇನು ಅಂದರೆ ಒಂದು ಎತ್ತರ ಇಟ್ಕೊಂಡು ಅದಾಗ್ಬೋದಾ ಬೇಡವಾ ಅಂತ ಹೇಳೋದಕ್ಕೆ ಮೂಲ ಸಿಗುತ್ತೆ. ಇದು ಎಲ್ಲಿ ತಾಪತ್ರ ಇದ್ದಿದ್ದು ಅಂದರೆ ಮೊದಲು ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದೆ. ಗೊತ್ತಾದಮೇಲೆ ಲೆಕ್ಕ ಹಾಕೋದು ಹೇಗೆ ಅನ್ನೋದು. ಈಗ ಸಾಮಾನ್ಯವಾಗಿ ಶಿಲ್ಪಿಗಳ ಹತ್ರ ಹೋದರೆ ಅವ್ರು ಲೆಕ್ಕ ತಗೊಳ್ಳಲ್ಲ, ನೀವು ಲೆಕ್ಕ ತಗೊಂಡ್ಬಂದ್ಮೇಲೆ ಅಂತಾರೆ. ತುಂಬ ಸುಲಭ. ನೀವು ಹೇಳಿದ್ದೀರಿ, ಅದು ಲೆಕ್ಕ ಕೇಳಿ ಕೊಡ್ತಾರೆ, ಲೆಕ್ಕ ಕೊಡಿ, ಅಳತೆಗೆ ನಾನು ಮಾಡಿಕೊಡ್ತೀನಿ. ಅದು ಗೊತ್ತಿಲ್ಲದೆ ಇದ್ದಾಗ ಇವನು 1.25, 1.5, 1.25 ಅಂತೆಲ್ಲ ಅವಸ್ಥೆ ಪಟ್ಕೊಂಡು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಅಂದ್ಕೊಂಡು ಮಾಡಿದಕ್ಕೆ ವಿಗ್ರಹಗಳನ್ನ ತೆಗೆದುಹಾಕೋದು, ಬೇಡ ಅನ್ನೋದು, ಬದಲಾಯಿಸೋದು ಎಲ್ಲ ಆಗುತ್ತೆ. ಈ ತೊಂದರೆ ಇದೆ. ಸರಿ ಗುರುಗಳೇ, ಈಗ ನಿಮ್ಮ ಈ ಗುರುಕುಲದಲ್ಲಿ ಕಲಿತಾರಲ್ಲ ವಿದ್ಯಾರ್ಥಿಗಳು, ಈ ಪುಸ್ತಕವನ್ನೇ ಇದು ಮಾಡಿ ಕಲಿಯುವುದಾ? ಇದು ಟೆಕ್ಸ್ಟ್ ಬುಕ್ ಇದರ ಪ್ರಕಾರನೇ ಎಲ್ಲ ಕಲಿಸೋದು ಇಲ್ಲಿ? ಸರ್, ಇದು ಪುಸ್ತಕ ಇಟ್ಕೊಂಡು ಕೆಲಸೋದಕ್ಕಿಂತ ಹೆಚ್ಚಾಗಿ ಪ್ರಾರಂಭದಲ್ಲಿ ಈ ಥರ ಡ್ರಾಯಿಂಗ್ಗಳು ಇವೆಲ್ಲ ಮಾಡ್ತಾರೆ. ಆ ಡ್ರಾಯಿಂಗ್ಗಳಲ್ಲೇ ಮಾಡ್ತಾರೆ. ಡ್ರಾಯಿಂಗ್ ಮಾಡೋವಾಗಲೇ ಇಷ್ಟೆತ್ತ ಅಂತ ಲೆಕ್ಕ ಹಾಕ್ಕೊಡ್ತಾರೆ. ಅದು ಓದ್ಬಿಡ್ಗೆ ಸರಿ ಇದಿಲ್ಲ, ಇದಾಗೋಲ್ಲ, ಆಮೇಲೆ ಈ ಹೆಸರಿನವ್ರಿಗೆ ಈ ಹೆಸರಾಗತ್ತೆ, ಇದಾಗಲ್ಲ ಅಂತ ಲೆಕ್ಕ ಹಾಕೆಲ್ಲ ಹೇಳ್ತಾರೆ. ಆ್ಯಕ್ಚುಲಾಗಿ ಇಲ್ಲಿ ಗುರುಕುಲಕ್ಕಿರೋ ಹೆಸರು, ಈ ಗುರುಕುಲ ಸುಮಾರು 13-14 ವರ್ಷದಿಂದ ಜಾಸ್ತಿ ನಡೀತಾ ಇದೆ ರೆಗ್ಯುಲರ್. ಅದಕ್ಕೂ ಮೊದಲು ಇತ್ತು. ಆದರೆ ನಿಮಗೆ ಉತ್ತರ ಕನ್ನಡ ಇದೆಯಲ್ಲ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಅಲ್ಲಿರೋ ವಿಶೇಷ ಅಂದರೆ ಜನರು, ಸಾಮಾನ್ಯ ಜನರು ಶಿಲ್ಪ ಮಾಡಿಸ್ಬೇಕು ಅಥವಾ ಶಿಲ್ಪದ ಬಗ್ಗೆ ಏನ ಕೇಳಬೇಕು ಅಂದರೆ ಏನೂ ವಿಷಯ ಗೊತ್ತಿಲ್ಲದೆ ಹೋಗೋಲ್ಲ ಮೊದಲನೇದು. ಇಲ್ಲಿ ನಮ್ಮಲ್ಲಿ ಹಾಗಲ್ಲ. ಅದೇ ವಿಗ್ರಹ ತಾನೇಪ್ಪ ನಾ ಮಾಡ್ತೇನೆ ಅಂತ ಹೋಗ್ತಾರೆ. ಅವ್ರಿಗೆ ಏನೂ ಗೊತ್ತಿರೋಲ್ಲ, ಪ್ರಾರಂಭ ಆಮೇಲೆ ಮಾಡ್ತಾರೆ ತಿಳ್ಕೊಳ್ಳೋದಕ್ಕೆ ಮೊದಲು. ಇಲ್ಲಿವರು ಅಲ್ಲಿವರು ಹಾಗಲ್ಲ, ಕೇಳ್ತಾರೆ ಅದೇನು ಮಾಡ್ತೀವಿ, ಎತ್ತರ ಹೇಗೆ ಅಂತ. ಆ ಎತ್ತರಕ್ಕೇನು, ಆ ಗಣಿತ ಏನು, ಅರ್ಧ ಭಾಗ ತಿಳ್ಕೊಂಬರ್ತಾರೆ. ಬಂದು ಶಿಲ್ಪಿಗಳ ಹತ್ರ ವಿಚಾರಣೆಗೆ ಬರ್ತಾರೆ. ಅವ್ನು ಸುಮ್ಮನೆ ಬರೋಲ್ಲ, ನಾನು ವಿಗ್ರಹ ಮಾಡಿಸ್ಬೇಕು ಅಂತಿದ್ದೀನಿ, ಎಷ್ಟು ಎತ್ತರಕ್ಕೆ ಮಾಡಿಸ್ತಾರಪ್ಪ, ಏನು ಅದು ಏನು ಲೆಕ್ಕ ಅಂತ ಕೇಳೋಕ್ಕೆ ಬರ್ತಾನೆ. ಈ ಕೇಳೋವಂಥ ವಿಷಯಕ್ಕೆ ಬಂದಾಗ ಅವನು ಏನೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಶಿಲ್ಪಿ ಆದವನು ಹೇಳ್ಕೊಡ್ಬೇಕಾಗತ್ತೆ. ಈ ರೀತಿ ಮಾಡಿ ಈ ರೀತಿ ಆಗುತ್ತಪ್ಪ, ಈ ರೀತಿ ಆಗಬೇಕು, ನಿಮಗೆ ಈ ರೀತಿ ಎತ್ತರ ಆಗಬೇಕಾಗತ್ತೆ, ಕೇಳಿ ಇದನ್ನು ವಿಚಾರಿಸ್ಕೊಂಡು ಆಮೇಲೆ ಮಾಡಿದ್ರೆ ಸುಮ್ಮನೆ ಆ ಥರ ಮಾಡಬೇಡಿ ಅಂತ ಹೇಳ್ತಾರೆ. ಆ ರೀತಿ ವಿವರಣೆಗಳಿಗೆ ಹೆಚ್ಚು ವಿವರಣೆಗಳು ಕೊಟ್ಟು ಮಾತನಾಡಿ ಅದು ತೀರ್ಮಾನ ಮಾಡೋದಕ್ಕೆ ಸಿಗೋ ವಿದ್ಯಾರ್ಥಿಗಳು ಗುರುಕುಲದವ್ರಿ. ಈಗಿನ ಇದು ಹೇಗೆ ಅಂದರೆ ಪ್ರಖ್ಯಾತಿ
ಗುರುಕುಲದಲ್ಲಿ ಹುಡುಗನ ಕೇಳಿ ಶಿಲ್ಪ ಏನಿಲ್ಲ ತೊಂದರೆ, ಲೆಕ್ಕ ಹಾಕಿ ಅವರೇ ಹೇಳ್ಕೊಡ್ತಾರೆ ಎಲ್ಲ, ಅದು ಮಾಡಿ ಇದು ಮಾಡಿ. ಇದು ಇದು ಲೆಕ್ಕ, ಇದು ನನ್ನ ಲೆಕ್ಕದಲ್ಲಿ ದೊಡ್ಡ ಅಚೀವ್ಮೆಂಟ್ ಇದು. ಹೌದು. ಈಗ ಒಬ್ಬ ಹುಡುಗನಿಗೆ ಅವನ ಶಿಲ್ಪಿ ಅಂತ ಹೋಗ್ತಾರೆ, ಈ ಲೆಕ್ಕಕ್ಕೆ ಹೋಗೋದಲ್ಲ. ಆ ಹೋಗಬೇಕಾದ್ದು ಜ್ಯೋತಿಷಿ ಹತ್ರ. ಆ ಜ್ಯೋತಿಷಿನ ಕೇಳೋಲ್ಲ, ಅವನು ಹೇಳ್ತಾನೆ ಇದು ಅಂತ ಅವ್ರಿಗೆ ಗೊತ್ತಿರೋಲ್ಲ. ಈ ಜ್ಯೋತಿಷಿ ಹೇಳಬೇಕಾದ್ದು ಅವನ ಹತ್ರ ತೀರ್ಮಾನ ಮಾಡಬೇಕಾದ್ದು ಅಂತ ಗೊತ್ತಾಗೋಲ್ಲ. ಇವ್ರ ಹತ್ರ ಕೂತ್ಕೊಂಡು ಲೆಕ್ಕ ಹಾಕ್ಕೊಂಡು ಇದೇನಿದು, ಅದೇ ಯಾಕೆ, ಇದೇನು ಎಲ್ಲ ಹೇಳ್ತಾರೆ. ಆಮೇಲೆ ನೀವು ವಿಗ್ರಹ ಮಾಡಿಸೋದು, ಯಾವ ವಿಗ್ರಹ ಮಾಡಿಸ್ಬೇಕು, ಏನು ಮಾಡಿಸ್ಬೇಕು, ಎಲ್ಲಿ ಇದು ಮಾಡಿಸ್ಬೇಕು, ಏನು ಮಾಡಿ ಅದನ್ನು ಪ್ರತಿಷ್ಠೆ ಮಾಡೋದು ಹೇಗೆ ಎಲ್ಲ ಲೆಕ್ಕ ಹಾಕ್ತಾರೆ. ಅಷ್ಟು ಏನು ಪ್ರಖ್ಯಾತಿ ಈ ಹುಡುಗರಿಗಿದೆ. ಇದು ಇಲ್ಲಿ ಎಷ್ಟು ವರ್ಷದ ಕೋರ್ಸ್ ಇರುತ್ತೆ ಗುರುಗಳಲ್ಲಿ? ಗುರುಗಳಲ್ಲಿ ತತ್ವಶಾಸ್ತ್ರದ ಯಾವ ತರ? 5 ವರ್ಷದ ಕೋರ್ಸ್ ಇತ್ತು ಮೊದಲಿಗೆ, ಯೂನಿವರ್ಸಿಟಿ 5 ವರ್ಷ ಇತ್ತು. 4 ವರ್ಷ ಈಗ ಮಾಡಿ, ಈಗ 4 ವರ್ಷ ಮಾಡಿದ್ದಾರೆ. PUC ಆದಮೇಲೆ 4 ವರ್ಷ, PUC ಆದಮೇಲೆ. ಅದು ಮೊದಲಿಗೆ ಏನಿತ್ತು ಅಂದರೆ SLC ಇತ್ತು, 5 ವರ್ಷ ಆಯಿತು. ಸರಿ, ಈಗ ಅರ್ಹತೆ PUC ಮಾಡಿದ್ದಾರೆ. ಅಂದರೆ ಈಗ ಲೆಕ್ಕ ಏನು ಸರ್ ಅಂದರೆ ಶಿಲ್ಪ ಕಲಿತ ಜೀವನ ಆಗುತ್ತೆ ಅನ್ನೋಷ್ಟು ಅಲ್ಲಿ ತನಕ ಬಂದಿದೆ. ಮತ್ತು ಇನ್ನೊಂದು ಪ್ರಶ್ನೆ ಗುರುಗಳೇ, ಈ ಶಿಲ್ಪ ಮೂರ್ತಿ ಕೆತ್ತನೆಯಲ್ಲಿ ಒಂದು ದೇವರದಾಯಿತು, ಇನ್ನು ಕೆಲವು ಗುರುಗಳದ್ದು ಬೇರೆ ಬೇರೆ ಮೂರ್ತಿಗಳನ್ನೆಲ್ಲ ಇದು ಮಾಡ್ತಾರೆ, ವಿಗ್ರಹಗಳನ್ನು. ಗುರುಗಳು ಅಂದರೆ ಜೀವಂತ ಆಗಿದ್ದವರು, ಆಮೇಲೆ ಇದರ ಗುರುಗಳು. ಇದರಲ್ಲಿ ಏನು ಯಾವ ಥರ ವ್ಯತ್ಯಾಸ ಇರೋದು? ದೇವರ ವಿಗ್ರಹಕ್ಕೂ ಮತ್ತೊಂದು ಗುರುಗಳ ವಿಗ್ರಹಕ್ಕೂ ಇದು ಮಾಡೋದಕ್ಕೆ ಅದೊಂದು ಸರ್, ಇದು ನೀವು ಹೇಳಿದ್ದು ಈಗ ಜೀವಂತವಾಗಿರುವಂಥವ್ರದ್ದು ಅಥವಾ ಅವ್ರು ಬದುಕಿದ್ದಂಥವ್ರದ್ದು ವಿಗ್ರಹಗಳು ಮಾಡೋದು. ಹೌದೇ, ಅದಕ್ಕೆ ಹೆಚ್ಚಿನ ತೊಂದರೆ ಇಲ್ಲ. ನಿಮಗೆ ತೊಂದರೆ ಎಲ್ಲಿ ಬರುತ್ತೆ ಅಂದರೆ, ನಮ್ಮಲ್ಲಿ ದೇವತೆಗಳಿದೆಯಲ್ಲ, ಒಂದು ರೀತಿ ದೇವತೆಗಳಲ್ಲ, ಬೇರೆ ಬೇರೆ ಲೆಕ್ಕಕ್ಕಿದೆ. 330 ಕೋಟಿ ದೇವತೆಗಳಂತ ಹೇಳ್ತಾರೆ. ಬೇರೆ ಬೇರೆ ಇದು ಅಂತಂದರೆ ನೀವು ಹೇಗೆ ಹೇಳೋದು, ಗ್ರಾಮ ದೇವತೆಗಳು ಅಂತಿದೆ, ಗ್ರಾಮ ದೇವರು. ಅದು ಸಾಮಾನ್ಯ ಜೊತೆಗೆ ಅದನ್ನು ಹೆಚ್ಚು ಕಾಂಪ್ಲಿಕೇಟ್ ಮಾಡಿ ಇಟ್ಕೊಂಡಿದೆ ಇದು. ಆದರೆ ಆ ದೇವತೆಗಳಿಗೆ ಪ್ರತಿಷ್ಠೆ ಮಾಡಿ ಇಲ್ಲ ಮಾಡಿ ಚಕ್ರಗಳು ಏನೋ ಮಾಡ್ತಾರೆ. ಆ ರೀತಿ ಲೆಕ್ಕಗಳು ಬೇರೆ ಇದೆ. ಆದ್ದರಿಂದ ಆ ವ್ಯವಹಾರ ಇದೆಯಲ್ಲ, ಅದನ್ನು ಗೊತ್ತಿರೋರೇ ಮಾಡಬೇಕು, ಬೇರೆಯವ್ರು ಮಾಡೋಕ್ಕಾಗಲ್ಲ. ಮಾಡಿದ್ರೆ ತೊಂದರೆಗಳಾಗುತ್ತೆ. ನಮ್ಮ ಆ ಕಡೆ ದಕ್ಷಿಣ ಕನ್ನಡ ಮಂಗಳೂರು ಕಡೆ ಎಲ್ಲ ದೈವಗಳು ಅಂತ ಕೂಡ, ಹೌದು, ದೈವ ಇದಂತ ಹೇಳ್ತಾರೆ, ದೈವಾರಾಧನೆ ಮಾಡ್ತಾರೆ. ಅದು ಕೂಡ ಅದು ವಿಗ್ರಹಗಳು ಬೇರೆ ರೀತಿನಲ್ಲೇ ಪ್ರತಿಷ್ಠಾಪನೆ ಆಗತ್ತೆ, ಮತ್ತೆ ಕೆತ್ತನೆ ಕೆಲಸನೂ ಬೇರೆ ತರನೇ ಆಗತ್ತೆ. ಗುರುಗಳೇ, ನೀವು ನಿಮ್ಮ ಶಿಷ್ಯರ ಬಗ್ಗೆ ಒಂದ್ಸಲ ಹೇಳಿದ್ರಿ ನನಗೆ. ಹಿರಿಯಡ್ಕದಲ್ಲಿ ಒಬ್ರಿದ್ದಾರೆ ನಿಮ್ಮ ಶಿಷ್ಯರು ಅಂತ, ಅವ್ರ ಬಗ್ಗೆ ಸ್ವಲ್ಪ ಹೇಳಿ ಗುರುಗಳೇ. ಎಲ್ಲಿದ್ದಾರೆ, ಹೇಗಿದ್ದಾರೆ ಇವಾಗ ಅಂತ? ಏನಾದ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಾ ಶಿಷ್ಯರು ನಿಮ್ದು? ಇದ್ದಾರೆ ಅಂತೇನಿಲ್ಲಮ್ಮ, ಇದ್ದಾರೆ, ಕಲ್ತವ್ರು ಒಂದಷ್ಟು ಜನ ಇದ್ದಾರೆ. ಒಬ್ಬೊಬ್ರು ಒಂದೊಂದು ಬಿಸ್ನೆಸ್ ಮಾಡ್ಕೊಂಡು ಅವ್ರ ಜೀವನ ಮಾಡ್ತಾ ಇದ್ದಾರೆ. ನಾನು ಅದೇ, ನಾವು ಮಂಗಳೂರು ಕಡೆಯವ್ರೆ, ಹಿರಿಯಡ್ಕ ನಮ್ಗೆ ಹತ್ರ ಆಗತ್ತೆ. ಹಿರಿಯಡ್ಕದಲ್ಲೇ ಇದೆ, ಅದೇ ನಾನು ಗಣೇಶ್ ಅಂತ ಹೇಳಿನ, ಅದಕ್ಕೆ ನಾನು ಅವ್ರದ್ದು ಒಂದು ಇಂಟರ್ವ್ಯೂ ಮಾಡೋಣ ಅಂತ. ಯಾಕಂದ್ರೆ ಅವರು ಕೆತ್ತನೆ ಕೆಲಸ ಮಾಡೋರೆ ಅಲ್ವಾ, ಅಂಥವ್ರನ್ನ ನನ್ನ ಚಾನಲಲ್ಲಿ ತೋರಿಸ್ಬೇಕು ಅಂತ ಆಸೆ ಇದೆ. ಈ ಸಲ ಊರಿಗೆ ಹೋದ್ರೆ ಅವ್ರನ್ನು ಒಂದ್ಸಲ ಭೇಟಿ ಮಾಡ್ಕೊಂಡು ಬರ್ತೀನಿ ಅಂತ ಮಾಡಿ. ಹಾಗೆ ಕಶ್ಯಪ ಶಿಲ್ಪಶಾಸ್ತ್ರದ ಪುಸ್ತಕದ ವಿವರಣೆ ನಮ್ಗೆ ಚೆನ್ನಾಗಿ ಕೊಟ್ರಿ. ಇದು ವೀಕ್ಷಕರೇ, ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ, ನಿಜವಾಗ್ಲೂ ಇಂಥ ಒಂದು ಪುಸ್ತಕ ನಮ್ಮ ಜೊತೆನಲ್ಲಿರೋದು ನಮ್ಮ ಅದೃಷ್ಟ ಇವತ್ತಿನ ದಿನಗಳಲ್ಲಿ. ಯಾಕಂದರೆ ಇದು ಏನಂತ ಹೇಳಿದ್ರೆ, ಟೆಕ್ಸ್ಟ್ ಬುಕ್ ಆಗಿ ಎಲ್ಲರಿಗೂ ಸಿಗಬೇಕಾಗಿರ್ತಕ್ಕಂಥ ಒಂದು ಪುಸ್ತಕ ಇವತ್ತು ಒಂದೇ ಒಂದು ಎಡಿಷನ್ನಲ್ಲಿ ನಮಗೆ ಸಿಗ್ತಾ ಇದೆ. ಇಷ್ಟೊಳ್ಳೆ ಪುಸ್ತಕನ ನಮ್ಮ ಗುರುಗಳು ನಮಗೆ ಕೊಟ್ಟಿದ್ದಾರೆ. ನಾವು ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾವು ಚಿರಋಣಿಯಾಗಿರಬೇಕು, ಇಂಥ ಒಂದು ಪುಸ್ತಕ ನಮಗೆ ಕೊಟ್ಟಿದ್ದಾರೆ ಅಂಥೇಳಿ. ಮುಂದಿನ ಒಂದು ಶಿಲ್ಪ ಕಲೆ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೊಂದು ದಾರಿದೀಪವಾಗಿ ಇರ್ತಕ್ಕಂಥ ಈ ಪುಸ್ತಕನ ಬರೆದಿದ್ದಾರೆ ನಮ್ಮ ಡಾಕ್ಟರ್ ಜಿ ಜ್ಞಾನಾನಂದ ಗುರುಗಳು. ಮತ್ತು ಅರುಣ್ ಯೋಗಿರಾಜ್ ಸರ್ಗೆ ವಾಸ್ತುಶಿಲ್ಪ ಗುರುಗಳಾಗಿ ಕೂಡ ಅವರು ಬೋಧನೆಯನ್ನು ಮಾಡಿದ್ದಾರೆ. ನಾವು ತುಂಬ ಪುಣ್ಯ ಮಾಡಿದ್ದೀವಿ ಈ ಒಂದು ಗುರುಕುಲದಲ್ಲಿ ನಮ್ಮ ಗುರುಗಳನ್ನ ಭೇಟಿಯಾಗಿದ್ದು ಈ ದಿವಸ. ಆ್ಯಕ್ಚುಲಿ ಮುಂಚೆನೂ ಒಂದು ನಾನು ವಿಡಿಯೋ ಮಾಡಿ ಹಾಕಿದ್ದೆ ಗುರುಗಳ ಬಗ್ಗೆ.
ಅದರ ನಂತರ ನಮಗೆ ತುಂಬ ಆಸೆ ಇತ್ತು ಮತ್ತೊಮ್ಮೆ ಭೇಟಿ ಆಗಬೇಕು ಗುರುಗಳನ್ನ ಅಂತ. ಹಾಗಾಗಿ ಇವತ್ತು ಬಂದ್ವಿ. ಪೂರ್ತಿ ವಿಡಿಯೋ ನೋಡಿ ನನ್ನ ಹಸ್ಬೆಂಡ್ಗೆ ತುಂಬ ಖುಷಿ ಆಯಿತು. ನಾನು ಯಾವಾಗ ಗುರುಗಳನ್ನ ಮೀಟ್ ಆಗ್ತೀನಿ ಅಂತ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಇವತ್ತೊಂದು ಅವಕಾಶ ಸಿಕ್ತು. ನಾನು ನನ್ನ ಗಂಡನ ಜೊತೆಲಿ ಬಂದು ನಾನು ಗುರುಗಳನ್ನ ಭೇಟಿ ಮಾಡಿದ್ದು, ಹಾಗೆ ಅವರ ಆಶೀರ್ವಾದನೂ ಸಿಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಈ ಪುಸ್ತಕ ಬರೆದು ನಮಗೆ ಈ ಪುಸ್ತಕದ ಬಗ್ಗೆ ವಿವರಣೆಯನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ತನಕ. ಗುರುಗಳಿಗೆ ನಾವು ಧನ್ಯವಾದಗಳನ್ನ ತಿಳಿಸೋಣ ವೀಕ್ಷಕರೇ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಮ್ಮೆ ಏನಾದರೂ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗುರುಗಳು ನಮ್ಮ ಜೊತೆನಲ್ಲೇ ಇದ್ದಾರೆ. ನಾವು ಏನು ಕೇಳಬೇಕು ಅಂತ ಇದ್ದೀವೋ ಅಂತ ಮನಸ್ಸಲ್ಲಿ ಬಂತು ಅಂದರೆ ಇವತ್ತೇ ನಾವು ಗುರುಗಳನ್ನ ಕೇಳಿ ತಿಳ್ಕೊಳ್ಳೋ ಅಂಥದ್ದು ನಮ್ಮ ಸೌಭಾಗ್ಯ ಇರುತ್ತೆ. ಯಾಕಂದರೆ ನಮ್ಮ ಜೊತೆನಲ್ಲಿ ಅವರು ಪುಸ್ತಕ ಕೊಟ್ಟು ನಮ್ಮ ಜೊತೆನಲ್ಲಿ ಮಾತಾಡಲಿಕ್ಕೆ ಇವತ್ತಿದ್ದಾರೆ ನಮಗೆ. ಹಾಗಾಗಿ ನಾವು ಇದನ್ನು ನಿಜವಾಗ್ಲೂ ನಾವು ಉಳಿಸ್ಕೊಳ್ಬೇಕು. ಸರ್ಕಾರಕ್ಕೆ ಒಂದು ದೊಡ್ಡ ಮನವಿ ನನ್ನ ಚಾನಲಿಂದ ಏನಂತ ಹೇಳಿದ್ರೆ, ಶಿಲ್ಪಶಾಸ್ತ್ರ ಅನ್ನೋ ಒಂದು ಪುಸ್ತಕ ಇದೊಂದೇ ಎಡಿಷನ್ ಇರೋದು ನಮ್ಮ ಹತ್ರ. ಮುಂದಿನ ಒಂದು ಜನ್ರೇಷನ್ಗಾಗಿರ್ಬೋದು ಅಥವಾ ನಮ್ಮ ಸಂಸ್ಕೃತಿ ನಮ್ಮ ಕಲೆ ಅನ್ನೋದೇನಿದೆ ಅದು ಉಳಿಬೇಕು ಅನ್ನೋದಕ್ಕೆ ಸರ್ಕಾರದ ಸಹಾಯವೂ ಸಹ ತುಂಬ ಮುಖ್ಯ ಆಗತ್ತೆ. ನನ್ನ ಒಂದು ಹೃದಯಪೂರ್ವಕ ಮನವಿ ಸರ್ಕಾರದಲ್ಲಿ, ಅದು ಯಾವ ಸರ್ಕಾರ ಏನು ಅಂತ ನಾನಿಲ್ಲಿ ಮೆನ್ಷನ್ ಮಾಡೋದಿಲ್ಲ. ನಮ್ಮ ಸಂಸ್ಕೃತಿನೇ ಮೇಯ್ನು. ಸರ್ಕಾರಗಳು ಇವತ್ತಿರುತ್ತೆ, ನಾಳೆ ಇನ್ನೊಂದು ಬರುತ್ತೆ. ಆದರೆ ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಶಾಸ್ತ್ರ ಏನಿದೆ ಅದು ಉಳಿಬೇಕು. ಇವತ್ತು ಅರುಣ್ ಯೋಗಿರಾಜ್ ಸರ್ ನಮಗೆ ಒಂದು ರಾಮಮೂರ್ತಿ ಕೆತ್ತನೆ ಮಾಡಿಕೊಟ್ಟಿರೋದ್ರಿಂದ ನಾವು ಶಿಲ್ಪಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ವಹಿಸ್ತಾ ಇದ್ದೀವಿ. ಅದಕ್ಕೆ ಮುಂಚಿಂದನೂ ಪರಂಪರಾಗತವಾಗಿ ನಮ್ಮ ಗುರುಕುಲ ಶಾಸ್ತ್ರಗಳಾಗಿರ್ಬೋದು, ಗುರುಕುಲ ವಿದ್ಯೆಗಳಾಗಿರ್ಬೋದು ನಡೀತಕ್ಕಂಥ ಒಂದು ನಮ್ಮ ಭಾರತ ದೇಶದಲ್ಲಿ ಇಂಥ ಒಂದೊಂದು ಪಳೆಯುಳಿಕೆ ಉಳ್ಕೊಳ್ಳೋ ರೀತಿಯಲ್ಲಿ ಉಳ್ಕೊಂಡಿರ್ತಕ್ಕಂಥ ಪುಸ್ತಕಗಳಾಗಿರ್ಬೋದು, ನಮ್ಮ ಗುರುಗಳಾಗಿರ್ಬೋದು, ಅಂಥವ್ರನ್ನ ನಾವು ದಯವಿಟ್ಟು ನಾವು ಪ್ರೋತ್ಸಾಹಿಸಿ ಇನ್ನೂ ಅವರಲ್ಲಿ ಇರ್ತಕ್ಕಂಥ ಕಲೆನ ಹೊರಗಡೆ ಹಾಕೋದಕ್ಕೆ ನಾವು ಆಸಕ್ತಿ ವಹಿಸಿ ಅವ್ರನ್ನ ಪ್ರೋತ್ಸಾಹಿಸಬೇಕು ಅಂತಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಸರ್ಕಾರಕ್ಕೆ ಕೂಡ ಒಂದು ದೊಡ್ಡ ಮನವಿ, ದಯವಿಟ್ಟು ಇಂಥ ಒಂದು ಗುರುಗಳಿಗೆ ನಮಗೆ ಆಶೀರ್ವಾದ ಕೊಡಬೇಕು ಸರ್ಕಾರ ಕೂಡ. ಯಾಕಂದರೆ ನಿಮ್ಮ ಸಹಾಯ ಇಲ್ಲದೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ಹಾಗೆ ಶಿಲ್ಪಶಾಸ್ತ್ರ ಏನು ಶ್ರೀ ಕಶ್ಯಪ ಶಿಲ್ಪಶಾಸ್ತ್ರಂ ಅಂತಂದ್ಬಿಟ್ಟು ಬರೆದಿದ್ದಾರೆ. ಆದಷ್ಟು ಈ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡಿ. ಮುಂದಿನ ದಿನಗಳಲ್ಲಿ ಇದು ನಮಗೆ ತುಂಬ ಉಪಯೋಗ ಆಗ್ತಕ್ಕಂಥದ್ದು. ನಮ್ಮ ಸಂಸ್ಕೃತಿನ ಉಳಿಸೋಣ, ಬೆಳೆಸೋಣ ವೀಕ್ಷಕರೇ. ಬನ್ನಿ ನಮ್ಮ ಗುರುಗಳಿಗೂ ಧನ್ಯವಾದ ಹೇಳೋಣ. ಗುರುಗಳೇ, ಇಷ್ಟೊತ್ತು ಕಶ್ಯಪ ಶಾಸ್ತ್ರ ಪುಸ್ತಕದ ಬಗ್ಗೆ, ನಿಮ್ಮ ತಂದೆಯವ್ರ ಬಗ್ಗೆ, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಎಲ್ಲನೂ ನಮ್ಗೆ ಹೇಳಿದ್ರಿ. ತುಂಬ ಖುಷಿ ಆಯಿತು ನನಗೆ ಕೇಳಿ. ಮತ್ತೊಮ್ಮೆ ನಿಮ್ಮ ಹತ್ರ ಬರ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ ಈ ಆಭರಣಗಳಾಗಿರ್ಬೋದು, ಕೆತ್ತನೆ ಕೆಲಸದಲ್ಲಿ ಆಭರಣಗಳದ್ದು ತುಂಬ ವಿವರಣೆಗಳು ಕೊಡಬೇಕಾಗತ್ತೆ. ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇನ್ನೊಂದು ದಿನ ಬರ್ತೀನಿ ಗುರುಗಳೇ. ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ ಗುರುಗಳೇ. ಆಯಿತಾ? ಧನ್ಯವಾದ ಗುರುಗಳೇ. ಇಷ್ಟೊತ್ತು ನಿಮ್ಮ ಜೊತೆನಲ್ಲಿ ಮಾತಾಡಿದ್ದಕ್ಕೆ, ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಧನ್ಯವಾದ. ಆಶೀರ್ವಾದ ಮಾಡಿಬಿಡಿ ಗುರುಗಳೇ ನಮ್ಮಿಬ್ಬರಿಗೂ. ಬನ್ನಿ. ಆಯಿತು. ಕುತ್ಕೊಳ್ಳಿ ಗುರುಗಳೇ, ಪರವಾಗಿಲ್ಲ, ನೀವು ಕುತ್ಕೊಂಡೇ ಇರಿ. ನಾನು ಇದೊಂದು ತೆಗೆದು ಬರ್ತೀನಿ. ಒಳ್ಳೇದಾಗಲಿ ಗುರುಗಳೇ. ನಮಗೂ ಒಳ್ಳೆ ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೀರಾ, ತುಂಬ ಧನ್ಯವಾದ. ನಿಮ್ಮ ಹತ್ರ ಆಗದಷ್ಟು ವಿಷಯಗಳಿದಾವೆ ತಿಳ್ಕೊಳ್ಳೋದಕ್ಕೆ, ಅದಕ್ಕೋಸ್ಕರ ಬರ್ತೀನಿ ಅಷ್ಟೇ. ಯಾಕಂದ್ರೆ ನಮ್ಮ ವೀಕ್ಷಕರಿಗೂ ಇದ್ರ ಬಗ್ಗೆ ತಿಳಿಸ್ಕೊಟ್ರೆ ಅವ್ರಿಗೂ ಒಂದು ಆಸಕ್ತಿ ಮೂಡುತ್ತೆ ತಿಳ್ಕೊಳಕ್ಕೆ ಅಂತೇಳಿ. ಎಷ್ಟೋ ಜನಗಳಿಗೆ ಗುರುಕುಲ ಈ ಥರ ಇದೆ ಅನ್ನೋದೇ ಗೊತ್ತಿಲ್ಲ. ಆಯಿತು. ಅದಕ್ಕೆ ಒಂಚೂರು ತಿಳಿಸ್ಕೊಡೋಣ ಅಂತ. ಆಯ್ತು ಗುರುಗಳೇ, ಹೋಗಿ ಬರ್ತೀನಿ ಗುರುಗಳೇ. ಧನ್ಯವಾದ. ಧನ್ಯವಾದಗಳು.